ಈ ಇಷ್ಟು ಜನಕ್ಕೆ ನೋಟಿಸ್ ಬರಲಿಕ್ಕೆ ಕಾರಣ ಜನ ಎನ್ಯುಮರೇಷನ್ ಫಾರ್ಮ್ ಅನ್ನ ತಪ್ಪಾಗಿ ತುಂಬ್ತಾ ಇರೋದಕ್ಕ ಅಥವಾ ಅವ್ರ ಹತ್ರ ದಾಖಲಾತಿಗಳು ಇಲ್ಲ ಅನ್ನೋದು ಮಾತ್ರವೇ ಕಾರಣವಾ? 38% ಅಷ್ಟು ಜನ ನಮಗೆ ಒಂದು ಅಥವಾ ಒಂದು ದಿನಕ್ಕಿಂತ ಕಡಿಮೆ ಅವಧಿಯಲ್ಲಿ ಮಾತ್ರ ತರಬೇತಿಯನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ನಿಮಗೆ ತರಬೇತಿ ಆಗಿದೆಯಾ ಅಂತ ನಾವು BLOಗಳಿಗೆ ಸಮೀಕ್ಷೆಯಲ್ಲಿ ಕೇಳಿದಾಗ 100% ಜನ ನಮಗೆ ತರಬೇತಿ ಆಗಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, SIR ಪ್ರೋಸೆಸ್ ಅಲ್ಲಿ ಕರ್ನಾಟಕದಲ್ಲಿ ಸುಮಾರು 1 ಕೋಟಿ ಜನರಿಗೆ ನೋಟಿಸ್ ಬರುವ ಸಾಧ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ಇವರ ವೋಟ್ಗಳು ಡಿಲೀಟ್ ಆಗುವ ಭೀತಿಯಲ್ಲೂ ಇದ್ದಾರೆ ಅನ್ನೋದನ್ನ ಕರ್ನಾಟಕದಲ್ಲಿ ನಾಗರಿಕ ಮತಕಾವಲು ಸಮಿತಿ ಒಳಗೊಂಡಂತೆ SIR ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಹಲವಾರು ಸಂಘಟನೆಗಳು, ಸಂಸ್ಥೆಗಳು ಈ ಅಂಕಿಅಂಶವನ್ನು ಹೇಳ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವಿವತ್ತು ಈ ಇಷ್ಟು ಜನಕ್ಕೆ ನೋಟಿಸ್ ಬರಲಿಕ್ಕೆ ಕಾರಣ ಜನ ಎನ್ಯುಮರೇಷನ್ ಫಾರ್ಮ್ ಅನ್ನ ತಪ್ಪಾಗಿ ತುಂಬ್ತಾ ಇರೋದಕ್ಕ ಅಥವಾ ಅವ್ರ ಹತ್ರ ದಾಖಲಾತಿಗಳು ಇಲ್ಲ ಅನ್ನೋದು ಮಾತ್ರವೇ ಕಾರಣವಾ? ಇಲ್ಲ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ತನ್ನ ತರಬೇತಿಯಲ್ಲೇ ಏನಾದರೂ ಕಳಪೆಯಾಗಿ ಮಾಡಿದೆಯಾ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ನಾಗರಿಕ ಮತಕಾವಲು ಸಮಿತಿ ವತಿಯಿಂದ ನಾವು 203 ಜನರ ಒಂದು ಸಮೀಕ್ಷೆಯನ್ನ ಮಾಡಿದ್ವಿ. ಈ 203 ಜನರು ಯಾರು ಅಂತ ಹೇಳಿದ್ರೆ ಕರ್ನಾಟಕದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರ್ತಕ್ಕಂಥ BLOಗಳು ಇದಾಗಿದ್ದಾರೆ. ಈ BLOಗಳನ್ನು ನಾವು ಮಾತನಾಡಿಸಿದಾಗ ಗೊತ್ತಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ 75% ಜನ ಇದು PUC ಅಥವಾ PUCಗಿಂತ ಕಡಿಮೆ ಓದಿರ್ತಕ್ಕಂಥ BLOಗಳು ಇದರಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ಕಂಡು ಬರ್ತಾ ಇದೆ. ಈ 1 ಕೋಟಿ ಜನರಿಗೆ ನೋಟಿಸ್ ಅಂತ ಹೇಳಿದ್ರೆ ಪ್ರತಿ 4 ರಿಂದ 5 ಜನರಿಗೆ ಒಬ್ಬರಿಗೆ ನೋಟಿಸ್ ಬರುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ನೋಟಿಸ್ ಬರುವ ಅಪಾಯವೂ ಇದೆ. ಸೊ ಎಲ್ಲದರ ಹಿನ್ನೆಲೆಯಲ್ಲಿ ನಾವು 26 ಪ್ರಶ್ನೆಗಳನ್ನ ಇಟ್ಕೊಂಡು BLOಗಳಿಗೆ ಸಮೀಕ್ಷೆಯನ್ನ ಮಾಡಿದ್ವಿ. ಈ BLOಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಬರೋಣ. 26ರಲ್ಲಿ ಎಲ್ಲ ಪ್ರಶ್ನೆಗೂ ನಾವು ಈ ವಿಡಿಯೋದಲ್ಲಿ ಹೋಗ್ತಾ ಇಲ್ಲ, ಕೆಲವು ಆಯ್ದ ಪ್ರಶ್ನೆಯನ್ನು ಮಾತ್ರ ತಗೊಳ್ತಾ ಇದ್ವಿ. ಮೊದಲನೇದಾಗಿ ಇದರಲ್ಲಿ ನಿಮಗೆ ಎಷ್ಟು ದಿನಗಳ ಕಾಲ ತರಬೇತಿಯನ್ನು ಕೊಡಲಾಗಿತ್ತು ಸಮೀಕ್ಷೆಯ ಪೂರ್ವದಲ್ಲಿ ಅಂತ ನಾವು ಕೇಳಿದ್ವಿ. ಅದರಲ್ಲಿ 38% ಅಷ್ಟು ಜನ ನಮಗೆ ಒಂದು ಅಥವಾ ಒಂದು ದಿನಕ್ಕಿಂತ ಕಡಿಮೆ ಅವಧಿಯಲ್ಲಿ ಮಾತ್ರ ತರಬೇತಿಯನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎರಡನೇ ಪ್ರಶ್ನೆಯಾಗಿ ನಾವು ಕೇಳಿದ್ವಿ, ಈ ತರಬೇತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆಯಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳೋದಂತ 30%. ಅಂದರೆ 70% BLOಗಳಿಗೆ ತಮಗೆ ಪಡ್ಕೊಂಡಂತ ತರಬೇತಿ ಸಂಪೂರ್ಣವಾಗಿ ಅರ್ಥವೇ ಆಗಿಲ್ಲ. ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ BLOಗಳು ಯಾವ ರೀತಿ ತಮ್ಮ ಪ್ರಕ್ರಿಯೆಯನ್ನ SIR ಪ್ರೊಸೆಸ್ ಅಲ್ಲಿ ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸೊ ಈ 1 ಕೋಟಿಗೂ ಹೆಚ್ಚು ಜನರಿಗೆ ನೋಟಿಸ್ ಬರುತ್ತೆ ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ. ಈ ನೋಟಿಸ್ ಬರೋದು ಯಾಕೆ? ASDDO ಅಂತ ಹೇಳಿದ್ರೆ ಆಬ್ಸೆಂಟು, ಶಿಫ್ಟು, ಡೆತ್, ಡೂಪ್ಲಿಕೇಟು, ಅದರ್ಸ್ ಹೆಸರಿನಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದಾರೆ ಅದು ಸಹಜವಾಗಿದೆ. ಅಷ್ಟು ಜನರ ಓಟು ಡಿಲೀಟ್ ಆಗತ್ತೆ, ಅದು ಮತ್ತು ಕಾಮನ್ ಆಗಿದೆ, ಆ ಥರದ್ದು ಆಗಬೇಕಾಗತ್ತೆ. ಪರಿಷ್ಕರಣೆಯಲ್ಲಿ ASDDO ಹೆಸರಿನಲ್ಲಿ ಎಷ್ಟು ಜನರ ಓಟನ್ನ ಡಿಲೀಟ್ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ಮಾರ್ಕ್ ಮಾಡ್ತಾ ಇದ್ದಾರೆ. ಆದರೆ ಹೊಸದಾಗಿ ಸೇರಿಸಿಕೊಳ್ಳುವ ಮತದಾರ ಪಟ್ಟಿಯಲ್ಲಿ ಯಾವುದೇ ಅಂಕಿಅಂಶವನ್ನು ಯಾಕೆ ಕೊಡ್ತಾ ಇಲ್ಲ? ಪರಿಷ್ಕರಣೆ ಅಂತ ಹೇಳಿದ್ರೆ ಡಿಲೀಟ್ ಮಾತ್ರ ಮಾಡೋದಾ? 18 ವಯಸ್ಸು ತುಂಬಿರೋರನ್ನ ಅಡಿಷನ್ ಮಾಡ್ಕೊಳ್ಳೋದು ಕೂಡ ಪರಿಷ್ಕರಣೆ ಭಾಗ ಅಲ್ವಾ? ಚುನಾವಣಾ ಆಯೋಗ ಇದರ ಅಂಕಿಅಂಶವನ್ನು ಯಾಕೆ ಕೊಡ್ತಾ ಇಲ್ಲ? ಎರಡನೇದಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥದ್ದನ್ನ, ಅಂದರೆ ಹೆಸರಿನಲ್ಲಿ ಏನಾದರೂ ಸ್ಪೆಲ್ಲಿಂಗ್ಸ್ನಲ್ಲಿ ತಪ್ಪಿದ್ರೆ ತಂದೆ ತಾಯಿ ಮತ್ತು ಮಕ್ಕಳ ವಯಸ್ಸಿನಲ್ಲಿ, ಸಹೋದರರ ವಯಸ್ಸಿನಲ್ಲಿ ಅಥವಾ ತಂದೆ ತಾಯಿ ಹೆಸರಿನಲ್ಲಿ ಏನಾದರೂ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಇದ್ರೆ ಇದೆಲ್ಲವನ್ನ ಮಾರ್ಕ್ ಮಾಡಿ ಅವರಿಗೆ ನೋಟಿಸ್ ಕಳಿಸುವಂಥ ಪ್ರಕ್ರಿಯೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯದ್ದಾಗಿದೆ. ಇದನ್ನು BLO ಆ್ಯಪ್ನಲ್ಲಿ ಇದ್ದಾಗಿಯೂ ಕೂಡ ಹೆಸರುಗಳನ್ನು ಮಾರ್ಕ್ ಮಾಡ್ತಾ ಇದ್ರೂ ಕೂಡ ಯಾಕೆ ನೀವು ಈ ಅಂಕಿಅಂಶವನ್ನು ಹೊರಗೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಚುನಾವಣಾ ಆಯೋಗದ ಮೇಲೆ ನಾವೇನು ಇಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ನಿಮಗೆ ತರಬೇತಿ ಆಗಿದೆಯಾ ಅಂತ ನಾವು BLOಗಳಿಗೆ ಸಮೀಕ್ಷೆಯಲ್ಲಿ ಕೇಳಿದಾಗ 100% ಜನ ನಮಗೆ ತರಬೇತಿ ಆಗಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರದ ಮೇಲೆ ನಮಗೆ ತರಬೇತಿಯೇ ಆಗಿಲ್ಲ ಅಂತ BLO ಹೇಳ್ತಾ ಇರುವ ಸಂದರ್ಭದಲ್ಲಿ ಅದನ್ನ ರೀವೆರಿಫೈ ಮಾಡೋದಾಗ್ಲಿ, ಎಡಿಟ್ ಮಾಡೋದಾಗ್ಲಿ BLOಗಳು ಮಾಡ್ತಾ ಇದ್ದಾರಾ ಅನ್ನೋದೇ ಪ್ರಶ್ನೆ ಆಗತ್ತೆ. ಅಂದರೆ ಜನರಿಗೆ ಯಾವುದೋ ಕಾರಣಕ್ಕೆ ಸ್ಪೆಲ್ಲಿಂಗ್ನಲ್ಲಿ ಮಿಸ್ಟೇಕ್ ಆಗಿದ್ರೆ, ವಯಸ್ಸಿನಲ್ಲಿ ಮಿಸ್ಟೇಕ್ ಆಗಿದ್ರೆ ಅವ್ರದ್ದಲ್ಲದ ತಪ್ಪಿಗೋಸ್ಕರ ಜನ ಇವತ್ತು ಬೆಲೆಯನ್ನು ತೆತ್ತಬೇಕಾಗ್ತಾ ಇದೆ. ಈ ಎಲ್ಲವನ್ನು ನೋಡಿದಾಗ ನಮಗನ್ನಿಸ್ತಾ ಇರೋದು ಬಹಳ ಕಳಪೆ ರೀತಿಯಲ್ಲಿ ಈ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥ ನಮಗನ್ಸುತ್ತೆ. ತರಬೇತಿಯೇ ಬಹಳ ಕಳಪೆಯಾಗಿದೆ. ಚುನಾವಣಾ ಆಯೋಗ ಸರಿಯಾಗಿ ಇದನ್ನು ಮಾಡಿಲ್ಲ ಅನ್ನೋದು ನಮಗೆ ಅನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ?
ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ BLOಗಳಿಗೆ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ಇನ್ನೂ ಹೆಚ್ಚಿನದಾಗಿ ಮಾತಾಡೋಣ.